ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ನಾನೀಗ ಏನು ಹುಡುಕ್ತಿದ್ದೀನಿ ಅಂತ ನೀವು ಯೋಚಿಸ್ತಿರ್ಬೋದು. ಮೊಬೈಲ್ ಚಾರ್ಜರ್ ಹುಡುಕ್ತಾ ಇದ್ದೇನೆ. ಏನು ಮಾಡೋದು, ಫೋನ್ ಇಡಬೇಕಲ್ವಾ, ವಿಡಿಯೋ ಮಾಡಬೇಕಲ್ವಾ. ಸೊ ಫಾರ್ ದ್ಯಾಟ್ ರೀಸನ್ ನೋಡಿ ಫೋನ್ ಫಿಕ್ಸ್ ಮಾಡಿಟ್ಟೆ. ಇನ್ನೊಮ್ಮೆ ಎಲ್ಲರಿಗೂ ಸ್ವಾಗತ ನನ್ನ ನ್ಯೂ ವ್ಲಾಗ್ಗೆ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಬ್ರೇಸ್ಲೈಟನ್ನು ಹೋಲ್ಡ್ ಮಾಡೋಕ್ಕೆ ಏನಾದರೂ ಮಾಡೋಣ ಅನ್ನಿಸ್ತು. ಅದಕ್ಕೆ ಇಯರಿಂಗ್ ಹೋಲ್ಡ್ ಕ್ಯಾರಿ ಮಾಡೋ ಶೀಟನ್ನು ಇಟ್ಕೊಂಡು ಅದಕ್ಕೆ ಹೋಲ್ಸ್ ಎಲ್ಲ ಮಾಡಿ ನೋಡಿ, ಅದರಲ್ಲಿ ಹೋಲ್ಸ್ ಎಲ್ಲ ಮಾಡಿ ನೋಡಿ ಯಾವ ಥರ ನಾನು ಫಿಟ್ ಮಾಡಿಟ್ಟಿದ್ದೇನೆ ನೋಡಿ, ಜೋಡಿಸಿದ್ದೇನೆ ಅಂತ ನೀವೇ ನೋಡಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ತುಂಬ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಮೊದಲಿಗಿಂತನೂ. ಸೊ ಈಗ ಇದನ್ನೆಲ್ಲಿ ಇಡೋಣ, ಇನ್ನೊಂದು ಶೀಟನ್ನು ಇಟ್ಕೊಳ್ಳೋಣ. ಸೇಮ್ ಹಾಗೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಇದು ಎಲ್ಲ ಲೈಕ್ ಕ್ಲೀನಾಗಿ ನೀಟಾಗಿ ಒಂದೇ ಲೈನಿಗೆ ಬರೋ ಹಾಗೆ ಹೋಲ್ಸ್ ಎಲ್ಲ ಮಾಡ್ತಾ ಹೋಗಬೇಕು. ನೋಡಿ ಹೋಲ್ಸ್ ಮಾಡಿ ಆಯಿತು. ನೋಡಿ ಹೇಗೆ ಬಂದಿದೆ ನೋಡಿ, ಲೈನಲ್ಲಿ ಹೋಲ್ಸ್ ಎಲ್ಲ ಮಾಡಿದ್ದೇನೆ. ಇವಾಗ ಇದಕ್ಕೆ ಬ್ರೇಸ್ಲೈಟ್ ಹಾಕ್ತಾ ಹೋಗಬೇಕು ಒಂದೊಂದಾಗಿ ನೀಟಾಗಿ. ಬಿಟ್ಟು ಮೋಟಿವೇಶನ್ ಅಂದರೂ ಪರವಾಗಿಲ್ಲ, ಕಂಟೆಂಟ್ ಕ್ರಿಯೇಟರ್ ಆಗಬೇಕನ್ನೋದು ನನ್ನ ಡ್ರೀಮ್ ಆಗಿತ್ತು. ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಡಿಟ್ ಆಗಿರ್ಬೋದು, ಏನು ಮಾಡಬೇಕು ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ನನಗೇನು ಇವಾಗ ತೋಚುತ್ತೆ, ನಾನು ಹೋಗೋ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಅಥವಾ ಇಂತಹ ವಿಡಿಯೋಗಳನ್ನು ಮಾಡೋದಾಗಿರ್ಬೋದು ಸ್ಟಾರ್ಟ್ ಮಾಡಿದ್ದೇನೆ. ಏನಾಗುತ್ತೋ ಗೊತ್ತಿಲ್ಲ, ಅದರೊಂದು ಹೋಪ್ಸ್ ಇದೆ. ಒಂದಲ್ಲ ಒಂದು ದಿನ ನಾನು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅನ್ನೋದು ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಒಂದಲ್ಲ ಒಂದು ದಿನ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ. ಇನ್ನು ಜಾಸ್ತಿ ಏನಾದರೂ ಮಾಡಬೇಕು, ಜಾಸ್ತಿ ಕಲಿಬೇಕು, ಇದೆಲ್ಲ ಆಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಇನ್ನೊಂದು ರೆಡಿ ಆಯಿತು ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಫೈನಲಿ ಎಲ್ಲ ಬ್ರೇಸ್ಲೈಟ್ಸನ್ನು ಸಹ ನೀಟಾಗಿ ಜೋಡಿಸಿ ಆಯಿತು. ಯಾವ ರೀತಿ ವರ್ಕ್ ಕಾಣ್ತಿದೆ ಅಂತ ನೀವೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಲಾಗನ್ನು ತುಂಬ ಪೇಷನ್ಸಿಂದ ನೋಡಿದ್ದಕ್ಕೆ, ವ್ಯೂ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.